ದೇಹಕ್ಕೆ ವಯಸ್ಸಾಗಿ ಬೆನ್ನು ಬಾಗಿ ಚರ್ಮ ಒಣಗಿದ ಮೇಲೂ ದನಿವರಿಯದೆ ದುಡಿಯಬೇಕು ಅಂದ್ರೆ ಆ ಯಜಮಾನನ ಪರಿಸ್ಥಿತಿ, ದೈಹಿಕ ಮತ್ತು ಮಾನಸಿಕ ಯಾತನೆ ಆತನಿಗೆ ಮಾತ್ರ ಅರ್ಥವಾಗಬಲ್ಲದು. ಕಷ್ಟಪಟ್ಟು ದುಡಿಯುವವನಿಗೆ ಇರೋದೊಂದೇ ಆಸ್ತಿ, ಅದು ಆತನ ಗಟ್ಟಿಮುಟ್ಟಾದ ದೇಹ. ಆದರೆ ಅದೇ ದೇಹ ವಯಸ್ಸಿನ ಕಾರಣಕ್ಕೆ ಕೈಕೊಟ್ಟಾಗ ಮುಂದೇನು ಎಂದು ದಿಕ್ಕೇ ತೋಚುವುದಿಲ್ಲ. ಕಣ್ಣಿಗೆ ಕತ್ತಲೆ ಕವಿದಂತಾಗುತ್ತದೆ. ಈ ವ್ಯಕ್ತಿಯ ಬಾಳಲ್ಲೂ ಆಗಿದ್ದು ಅದೇ. ಹೌದು, ಬದುಕಿನ ಜೊತೆ ಹೋರಾಟ ನಡೆಸುತ್ತಿದ್ದ ಈ ವ್ಯಕ್ತಿಯ ಕಣ್ಣಿಗೆ ಪೊರೆ ಆವರಿಸಿತ್ತು. ಸ್ಪಷ್ಟವಾಗಿ ಕಾಣುತ್ತಿದ್ದ ದೃಷ್ಟಿ ಮುಸುಕಾಗತೊಡಗಿತ್ತು. ವೈದ್ಯರ ಬಳಿ ಹೋದಾಗ ಕಣ್ಣಿನ ಪೊರೆ ತೆಗೆಯಲು ಶಸ್ತ್ರಚಿಕಿತ್ಸೆ ಮಾಡಿಸಬೇಕು ಎಂದಿದ್ರು. ಆದರೆ ಆರ್ಥಿಕ ಹೊರೆಯನ್ನು ಹೊರಲು ಇವರಿಂದ ಸಾಧ್ಯವಿರಲಿಲ್ಲ. ಹಾಗಂತ ಸುಮ್ಮನಿದ್ರೆ ದುಡಿಮೆ ಸಾಗಲ್ಲ. ಹೀಗಾಗಿ ಸಾಲ ಮಾಡಿ ಕಣ್ಣಿನ ಚಿಕಿತ್ಸೆಯನ್ನ ಮಾಡಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಆ ವ್ಯಕ್ತಿಯ ಬಾಳಲ್ಲಿ ಆಶಾಕಿರಣದಂತೆ ಕಂಡಿದ್ದು ಸಂತೋಷ್ ಲಾಡ್ ಫೌಂಡೇಶನ್. ಹೌದು, ಈ ವ್ಯಕ್ತಿ ಒಮ್ಮೆ ಹೀಗೆ ಸಚಿವ ಸಂತೋಷ್ ಲಾಡ್ ಅವರನ್ನ ಭೇಟಿಯಾಗಿ ತಮ್ಮ ಕಷ್ಟವನ್ನ ಹೇಳಿಕೊಂಡಿದ್ರು. ಈ ವೇಳೆ ಸ್ಪಂದಿಸಿದ ಸಾಹೇಬ್ರು ಸಹಾಯದ ಭರವಸೆಯನ್ನ ನೀಡಿದ್ರು. ನೇತ್ರದಾನ ಮಾಡಿದ್ದು, ನಮ್ಗೆ ನೇತ್ರ ಶಸ್ತ್ರಚಿಕಿತ್ಸೆ ಸಹಾಯ ಮಾಡಿದ್ದು ದೊಡ್ಡ ಸಹಾಯ. ಇನ್ನೂ ಅನೇಕ ಸಹಾಯಗಳನ್ನು ಬೇರೆ ಬೇರೆ ಮಾಡ್ಬೋದು. ನೇತ್ರ ಸಹಾಯ ಮಾಡೋದಂದ್ರೆ ಮನುಷ್ಯನಿಗೆ ಮೂಲ ಉದ್ದೇಶ ಇರೋದು ಕಣ್ಣು. ಕಣ್ಣಿನ ಸಹಾಯ ಮಾಡ್ಯಾರಪ್ಪ ಅಂದ್ರೆ ಅವರು ದೊಡ್ಡ ಉತ್ತಮ ವ್ಯಕ್ತಿ, ನಮ್ಮ ರಾಜ್ಯದೊಳಗೆ ನಂಬರ್ 1 ವ್ಯಕ್ತಿ. ಇಂಥ ವ್ಯಕ್ತಿ ನಮ್ಗೆ ಸಿಗೋದಿಲ್ಲ. ಅವರು ತಮ್ಮ ಜೀವ ಇರೋ ಮಟ್ಟನು ಕಲಗಟಿ ತಾಲೂಕು ಕ್ಷೇತ್ರದಾಗ ಇರ್ತಾನೆ, ಕಲಗಟಿ ಜನರ ಸೇವನ ಮಾಡ್ತಾನೆ ಅಂತ ಹೇಳ್ತಾರೆ. ಆ ಪ್ರಕಾರ ನಾವು ಯಾರು ಕರ್ಕೊಂಡು ಹೋದ್ರು, ನಾನು ಒಬ್ಬನೇ ಅಲ್ಲ, 10 ಮಂದಿಗೆ ಇಂಥ ಸಾವಿರಾರು ಮಂದಿಗೂ ಸಹಾಯ ಮಾಡ್ಸೀನಿ. ಅವ್ರಿಗೆ ಒಂದು ಯಾವುದೇ ಇಲ್ಲಿ ಒಂದು ದುಡ್ಡಿಂದಿರಲಿ, ಯಾವುದೋ ಒಂದು ಸಾಲಿದಿರಲಿ, ಫೀದಿರಲಿ, ಒಂದು ಹೊಲದ್ದಿರಲಿ, ಒಂದು ತೋಟಗಾರಿಕಾ ಆಫೀಸಿದ್ದಿರಲಿ, ಯಾವುದೋ ಒಂದು ವಿಷಯ ಐತಂದ್ರೂ ಸಾಹೇಬ್ರು ಹೇಳಿದ್ರೆ ಇಮಿಡಿಯೇಟ್ ಆಗಿ ಫೋನ್ ಹಚ್ಚಿ ಮಾಡಿಕೊಟ್ಟಾರ. ನನ್ನ ದೃಷ್ಟಿ ಒಳಗ್ರಿ. ಇದಾದ ಕೆಲವೇ ದಿನಗಳಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ತಂಡ ಇವರ ಮನೆಗೆ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರಿಸಿ ಕಣ್ಣಿನ ಚಿಕಿತ್ಸೆಗೆ ತಗುಲಿದ ವೆಚ್ಚವನ್ನ ಅವರಿಗೆ ನೀಡಿದೆ. ಈ ವೇಳೆ ಸಂತಸ ವ್ಯಕ್ತಪಡಿಸಿದ ಅವರು, ಸಂತೋಷ್ ಲಾಡ್ ಅವರು ನಮ್ಮ ಕಲಗಟಿಯ ಮನೆ ಮಗ ಇದ್ದಂತೆ ಅಂತ ಆನಂದವನ್ನ ವ್ಯಕ್ತಪಡಿಸಿದ್ರು. ಅವರು ನಮ್ಮ ಕಲಗಟಿ ತಾಲೂಕಿನ ಒಬ್ಬರ ಮಗನ. ಅವರು ಬಳ್ಳಾರಿ ಅವರಲ್ಲ, ನಮ್ಮ ಕಲಗಟಿ ಕ್ಷೇತ್ರದ ಒಬ್ಬ ಮಗ. ಅವರು ನಮ್ಮ ಸಾಹೇಬ ಅಪ್ಕೊಂಡಿದ್ರು. ಸಾಹೇಬರು ನಮ್ಮ ಕಲಗಟಿ ತಾಲೂಕಿನ ಒಬ್ಬ ಮಗ. ಅವ್ರು ನಿರಂತರವಾಗಿ ನಮ್ಮ ಕೂಡ ಇರ್ತಾರಂತ ನಾವು ಅವ್ರನ್ನ ಅಪ್ಕೊಂಡಿದ್ದಲ್ಲ. ಆ ಮೂಲಕ ಕತ್ತಲಲ್ಲಿ ಕವಿಯುತ್ತಿದ್ದ ಕಣ್ಣುಗಳಿಗೆ ಸಂತೋಷ್ ಲಾಡ್ ಫೌಂಡೇಶನ್ ಆಶಾ ಕಿರಣದಂತೆ ನೆರವಾಗಿದೆ. ಆ ವ್ಯಕ್ತಿಯ ಬಾಳಲ್ಲಿ ಮತ್ತೆ ಬೆಳಕು ಹರಿಸಿದೆ.